ಯೇಸುಕ್ರಿಸ್ತರು ಮಾತನಾಡಿರುವಂಥ ಪ್ರತಿ ಮಾತುಗಳನ್ನು ಆಲೋಚನೆ ಮಾಡುವಾಗ ಆತ್ಮಿಕವಾಗಿ ಮಾತನಾಡಿದ್ದಾರೆ, ಒಳ್ಳೆಯದನ್ನು ಮಾತನಾಡಿದ್ದಾರೆ, ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಮಾತನಾಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ. ಈ ಮಾತು ಏನಾದರೂ ಅರ್ಥ ಆಗಿದೆಯಾ? ಈ ಮಾತು ಲೋಕದಲ್ಲಿ ಇದ್ದವರಿಗೆ ಏನಾದರೂ ಅರ್ಥ ಆಗಿದೆಯಾ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಅರ್ಥ ಮಾಡಿಕೊಂಡಿಲ್ಲ. ಯೇಸು ಕ್ರಿಸ್ತರು ಏನು ಬೋಧನೆ ಮಾಡಿದ್ದಾರೆ ಗೊತ್ತಾ? ಸುವಾರ್ತೆ ಸಾರಿದ್ದಾರೆ. ಏನು ಸುವಾರ್ತೆ ಗೊತ್ತಾ? ದೇವರು ಆತ್ಮಸ್ವರೂಪನಾಗಿರುವಂಥ ದೇವರ ಮೂಲಕ ನಾವೆಲ್ಲರೂ ಹುಟ್ಟಿದ್ದೇವೆ, ನಾವೆಲ್ಲರೂ ಆತನ ಮಕ್ಕಳು. ಆತನನ್ನು ತಿಳ್ಕೊಳ್ಬೇಕು, ಆತನನ್ನು ಆರಾಧಿಸಬೇಕು, ಆತನನ್ನು ಕೊಂಡಾಡಬೇಕು, ಆತನನ್ನು ಮಹಿಮೆ ಪಡಿಸಬೇಕು. ಆತನೇ ಪರಮಾತ್ಮನು, ಆತನೇ ಸರ್ವೇಶ್ವರನು, ಆತನೇ ಇದ್ದಾತನು, ಆತನೇ ಸರ್ವಶಕ್ತನು, ಆತನ ಮಕ್ಕಳು ನಾವೆಲ್ಲರಂದರೆ ಭೂಮಿಯ ಮೇಲೆ ಎಷ್ಟು ಮಂದಿ ಇದ್ದಾರೋ ಎಲ್ಲರೂ. ಕುಲ ಅಂತ ನೀವು ಇಟ್ಕೊಂಡಿದ್ದೀರ ಅಷ್ಟೇ. ಇದು ಈ ಕುಲ, ಇದು ಈ ಕುಲ, ಇದು ಈ ಜಾತಿ, ಇದು ಈ ಜಾತಿ ಅಂತ ನೀವು ಇಟ್ಕೊಂಡಿದ್ದೀರ. ನೀವು ಅಂದರೆ ಮನುಷ್ಯರಾಗಿರುತ್ತೆ, ನೀವು ಅದನ್ನು ಉಂಟು ಮಾಡ್ಕೊಂಡಿದ್ದೀರ. ಈ ಕುಲ ಆ ಕುಲ ಈ ಕುಲ ಅಂತ ಏನ್ರಿ? ಕ್ರೈಸ್ತರು ಅಂದರೆ ಯೇಸು ಕ್ರಿಸ್ತರ ಹಿಂಬಾಲಕರು, ಯೇಸು ಕ್ರಿಸ್ತನ ಶಿಷ್ಯರು ಅಂತ ಅರ್ಥ. ಕುಲ ಮತ ಯಾರು ಹೇಳಿದ್ರು? ದೇವರಿಂದ ದೂರವಾಗಿದ್ದೇವೆ, ದೇವರನ್ನು ಬಿಟ್ಟು ಹೋಗಿದ್ದೇವೆ. ಆದ್ದರಿಂದ ನಾವೆಲ್ಲರೂ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಒಂದೇ. ಬನ್ನಿ, ನನ್ನ ಮಾತನ್ನು ಕೇಳಿದರೆ ನಿಮಗೆ ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಶಾಂತಿ ಇರುತ್ತೆ, ಸತ್ತ ನಂತರ ನಿತ್ಯ ಜೀವ ಇರುತ್ತೆ, ಆ ಪರಲೋಕ ಇರುತ್ತೆ ಅಂತ ಕೂಗಿ ಹೇಳಿದರೆ ಆ ಕೂಗು, ಆ ನುಡಿಗಳು ಮತ ಅಂತಾರನ? ಮತಕ್ಕೆ ಸಂಬಂಧಪಟ್ಟಿದೆಯಾ? ದೇವರ ಪ್ರೀತಿಯನ್ನು ಸಾರಿದರೆ ಮತಕ್ಕೆ ಸಂಬಂಧಪಟ್ಟಿದೆಯಾ? ಇಲ್ಲ ರೀ, ಇಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಜಾತಿ ಕುಲ ಮತ ಅಂದರೆ ದೇವರಿಗೆ ಆಗೋದಿಲ್ಲ ರೀ. ಮನಸ್ಸು ಬೇಕು, ಹೃದಯ ಬೇಕು. ಆ ಹೃದಯದಲ್ಲಿ ದೇವರನ್ನು ಸೇರಿಸ್ಕೊಳ್ಬೇಕು. ಅದಕ್ಕೆ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಕೊಂಡಾಡ್ರಿ, ದೇವರನ್ನು ಘನಪಡಿಸಿರಿ, ದೇವರನ್ನು ಪ್ರೀತಿಸಿರಿ ಅಂತ ಹೇಳಿಲ್ವಾ? ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ಮೋಸ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ದೇವರ ಮಕ್ಕಳು. ನಾವು ಈ ಲೋಕದಲ್ಲಿ ಬದುಕಬೇಕಾದ್ರೆ ಆತ್ಮ ದೇವರ ಮೂಲಕ ಬಂದಿತ್ತು. ನಮ್ಮ ದೇಹದಲ್ಲಿರುವಂಥ ಆತ್ಮ ನಿನ್ನ ದೇಹದಲ್ಲಿ, ನನ್ನ ದೇಹದಲ್ಲಿ, ನಿನ್ನ ಕುಟುಂಬದಲ್ಲಿ, ನನ್ನ ಕುಟುಂಬದಲ್ಲಿ, ಭೂಲೋಕದಲ್ಲಿ ಇರುವಂಥ ಸರ್ವ ಮಾನವರಲ್ಲಿ ದೇವರಿಂದ ಬಂದಿರುವಂಥ ಆತ್ಮ. ಆಲೋಚನೆ ಮಾಡಿ. ನಾವೆಲ್ಲರೂ ಸಾಕ್ಷಾತ್ ತಂದೆಯಾದ ದೇವರ ಮಕ್ಕಳು ಎಂದು ಯೇಸು ಕ್ರಿಸ್ತರು ಹೇಳಿದ್ದಾರೆ, ಅಪೊಸ್ತಲರು ಹೇಳಿದ್ದಾರೆ, 1ನೇ ಶತಮಾನದಲ್ಲಿ ಕ್ರೈಸ್ತರು ಸಾರಿದ್ದಾರೆ. ಬೈಬಲ್ ಎಲ್ಲ ಕೂಡ ನಾವೆಲ್ಲರೂ ದೇವರ ಮಕ್ಕಳು ಎಂದು ಸಾರಬೇಕು ಅಂತ ಹೇಳುತ್ತೆ. ಇದು ಮತ ಅಲ್ಲ ರೀ. ದೇವರ ವಾಕ್ಯವನ್ನು ಸಾರುವಂಥ ವಚನಗಳಿದೆ ನೋಡಿ, ಮತ ಅಲ್ಲ, ಮತಕ್ಕೆ ಸಂಬಂಧಪಟ್ಟಿಲ್ಲ. ನಮ್ಮ ತಂದೆ ಪರಮಾತ್ಮನಾಗಿರುವಾಗ ಆ ತಂದೆಗೆ ಯಾವ ಜಾತಿ ಇದೆ ರೀ? ಯಾವ ಕುಲ ಇದೆ ರೀ ಆತನಿಗೆ? ಯಾವ ಮತ ಇದೆ ರೀ ಆತನಿಗೆ? ಪರಮಾತ್ಮನಿಗೆ ಮತ ಇದೆಯಾ? ಕುಲ ಇದೆಯಾ? ಜಾತಿ ಇದೆಯಾ? ಇಲ್ಲ. ಮನುಷ್ಯರ ಮಧ್ಯದಲ್ಲಿ ಮಾಡಿಕೊಂಡು ಏನ್ರಿ ಈ ರೀತಿ ನಾವು ಮೋಸ ಹೋಗ್ತಾ ಇದ್ದೀವಿ. ಇನ್ನೊಬ್ಬರಿಗೆ ಅನ್ನದಾನ ಆಗಿರ್ಬೋದು, ಇನ್ನೊಬ್ಬರಿಗೆ ವಸ್ತ್ರದಾನ ಆಗಿರ್ಬೋದು, ಇನ್ನೊಬ್ಬರಿಗೆ ಏನಾದರೂ ಔಷಧಿ ದಾನ ಆಗಿರ್ಬೋದು ಮಾಡ್ತಾರೆ. ಮೊನ್ನೆ ಲಾಕ್ಡೌನ್ ಆಗಿತ್ತು, ಏನೇನು ಮಾಡಿದ್ದಾರೆ ಕ್ರೈಸ್ತರಂದ್ರೆ ಎಲ್ಲರೂ ಮಾಡಿದ್ದಾರೆ ದಾನವನ್ನು, ಧರ್ಮವನ್ನು. ಇದು ಯಾರ ಸಿದ್ಧಾಂತ, ಯಾರ ತತ್ವ ಅಂದರೆ ದೇವರ ತತ್ವ, ದೇವರ ಸಿದ್ಧಾಂತ, ದೈವತ್ವ. ಇದು ಕ್ರೈಸ್ತನಲ್ಲಿ ಇರುವಂಥ ದೈವತ್ವವನ್ನು, ದೇವರ ಪ್ರೀತಿಯನ್ನು ಸಾರಬೇಕು. ಎರಡನೇದಾಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ದಾನ ಮಾಡಿ ಅಂತ ಹೇಳಿದ್ದಾರೆ ಪ್ರೇರೆ. ದೇವರ ಮಾತಿಗೆ ಒಳಪಟ್ಟು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿದ್ರೆ ಇವ್ರು ಏನಂತಾರೆ? ದಾನ ಮಾಡಿದ್ರೆ ಮತ ಅಂತಾರ, ಊಟ ಕೊಟ್ಟರೆ ಮತ ಅಂತಾರ, ಅಕ್ಕಿ ಕೊಟ್ಟರೆ ಮತ ಅಂತಾರ. ದೇವರ ಬಗ್ಗೆ ಹೇಳಿದ್ರೆ ಮತ ಅಂತಾರ. ದೇವರ ಬಗ್ಗೆ ರೀ, ಪರಮಾತ್ಮನ ಬಗ್ಗೆ ರೀ. ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಪ್ರಿಯರೇ. ಆ ತಂದೆಯಾದ ಪರಮಾತ್ಮನ ಬಗ್ಗೆ ಮಾತಾಡಿದ್ರೆ, ತಂದೆಯಾದ ದೇವರ ಬಗ್ಗೆ ಮಾತಾಡಿದ್ರೆ ಇದು ಮತಕ್ಕೆ ಸಂಬಂಧಪಟ್ಟಿದೆ ಎಂದು ಮುದ್ರೆ ಹಾಕಿ ಕೊನೆಯದಾಗಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಜೀವಿತ ಕಾಲವನ್ನು ವ್ಯರ್ಥವಾಗಿ ಕಳೆದು ಕೊನೆಯದಾಗಿ ಬೆಂಕಿಯ ಕೊಂಡಕ್ಕೆ ಹೋಗೋದಕ್ಕೆ ಪ್ರಪಂಚ ಸಿದ್ಧವಾಗಿದೆ ರೀ.